ನೋಡ್ದಂಗ್ ನೋಡ್ಬೇಕು ನೋಡ್ರಿ ನಮ್ಮ ಆಟನ. ಇದ್ದೀವ್ ನೋಡ್ರಿ ನಾವು ಹಾಡೋರು, ಕುಣಿಯೋರು, ಕುಣಿಸೋರು, ನಗಿಸೋರು. ಭಾರತ ಭಾಗ್ಯ ವಿಧಾತ, ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಮ್ಮ ಆಟನ. ಕಾಯೋ ಶ್ರೀ ಗೌರಿ ಕರುಣಾಲಹರಿ ಮೋಯಜಾಕ್ಷಿ ಶಂಕರೀಶ್ವರಿ. ಕಾಯೋ ಶ್ರೀ ಗೌರಿ ಕರುಣಾಲಹರಿ ಮೋಯಜಾಕ್ಷಿ ಶಂಕರೀಶ್ವರಿ. ವೈಮಾನಿಕ ಭಾಮಾರ್ಚಿತ ಕೋಮಲ ಕರಪಾದೆ. ವೈಮಾನಿಕ ಭಾಮಾರ್ಚಿತ ಕೋಮಲ ಕರಪಾದೆ. ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ. ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ. ಕಾಯೋ ಶ್ರೀ ಗೌರಿ ಕರುಣಾಲಹರಿ ಮೋಯಜಾಕ್ಷಿ ಶಂಕರೀಶ್ವರಿ. ಮಾದರಿ ಮೈಸೂರು ಸಂಸ್ಥಾನವನ್ನು ತಲೆ ಎತ್ತಿ ನಿಲ್ಲುವಂತೆ ಕಟ್ಟಿ ನಿಲ್ಲಿಸಿದ ಮುತ್ಸದ್ದಿಗಳಲ್ಲಿ ರಾಜಮಾತೆ ಕೆಂಪನಂಜಮ್ಮಣ್ಣಿಯಂತಹ ತಾಯಿ ಬೇರು ಮುಖ್ಯ ಕಾರಣ. ಮೇಲಿನ ಕಾಂಡ ಜಗತ್ತಿಗೆ ಕಾಣಿಸಿದರೂ ಭೂಮಿಯ ಆಳದಲ್ಲಿ ಹುದುಗಿರುವ ತಾಯಿ ಬೇರು ಹೊರಕ್ಕೆ ಕಾಣುವುದಿಲ್ಲ. ಆದರೆ ನೀರು ಸಾರ ಹೀರಿ ಮರ ಆಕಾಶದೆತ್ತರಕ್ಕೆ ಬೆಳೆದು ನಿಲ್ಲಲು ಮತ್ತು ಅದು ಕೆಳಗುರುಳದಂತೆ ಸುಭದ್ರವಾಗಿ ನೆಲಕ್ಕೆ ಅಂಟಲು ತಾಯಿ ಬೇರು ಮಾತ್ರವೇ ಕಾರಣವಾಗಿರುತ್ತದೆ. 12ಕ್ಕೆ ಲಗ್ನವಾಗಿ 14ಕ್ಕೆ ಮೊದಲ ಬಸಿರು ಹೊತ್ತ ನೀವು 28ರೊಳಗೆ 7 ಹೆರಿಗೆಗಳನ್ನು ಅನುಭವಿಸಿ ಪಂಚಪ್ರಾಣಗಳಷ್ಟೇ ಉಳಿದು 28ಕ್ಕೆ ಪ್ರಾಣಾಧಿಕ ಪತಿಯನ್ನು ಕಳೆದುಕೊಂಡು ವಿಧವೆಯಾಗಿ ಪತಿಯ ಅಗಲಿಕೆಯ ದುಃಖದಲ್ಲಿ ಪರಿತಪಿಸುತ್ತಿದ್ದರೂ ಪ್ರಜೆಗಳಿಗಾಗಿ ರೀಜೆಂಟ್ ಅಧಿಕಾರವನ್ನು ಸ್ವೀಕರಿಸಿದಿರಿ. ವಸಾಹತುಶಾಹಿಗಳ ವಿಷವೃತ್ತದಲ್ಲಿ 7.5 ವರ್ಷ ನಿರ್ವಿಕಾರ ಚಿತ್ತದಿಂದ ರಾಜ್ಯವಾಳಿದಿರಿ. ಮಗನಲ್ಲಿ ಸರ್ವ ಸಾಮರ್ಥ್ಯ ವ್ಯಕ್ತಿತ್ವವನ್ನು ಕಟೆದು ನಿಲ್ಲಿಸಿದಿರಿ. ಮಾರಿ ಕಣಿವೆಯಲ್ಲಿ ಭಾರತದಲ್ಲೇ ದೊಡ್ಡ ಜಲಾಶಯ, ಕೋಲಾರಕ್ಕೆ ಪ್ರಪಂಚದಲ್ಲೇ ಉದ್ದದ ವಿದ್ಯುತ್ ಮಾರ್ಗ, ಶಿವನ ಸಮುದ್ರದಲ್ಲಿ ಭಾರತದ ಮೊದಲ ಬೃಹತ್ ವಿದ್ಯುದಾಗಾರ, ಬೆಂಗಳೂರಿನಲ್ಲಿ ಭಾರತದ ಬಹುದೊಡ್ಡ ಆಸ್ಪತ್ರೆ. ಎಷ್ಟೊಂದು ಬಣ್ಣದ ಗರಿಗಳು ನಿಮ್ಮ ಕೀರ್ತಿಯ ಕಿರೀಟಕ್ಕೆ. ಆದರೆ ನೀವೆಂದೂ ಕಿರೀಟವನ್ನ ಧರಿಸಬಯಸಲಿಲ್ಲ. ನಿರ್ವಿಕಾರ ಚಿತ್ತದಿಂದ ಅದನ್ನ ದೂರವಿಟ್ಟಿರಿ. ಕೀರ್ತಿ ಶನಿಯನ್ನ ಹತ್ತಿರಕ್ಕೆ ಬರಗೊಡದೆ ಎಲ್ಲವೂ ಸಂಸ್ಥಾನದ ಸಾಧನಗಳೆಂದು ಶ್ರೇಯಸ್ಸನ್ನು ಸಮಷ್ಟಿಗೆ ಹಂಚಿದಿರಿ. ಕೇವಲ 36ಕ್ಕೆ ಇಷ್ಟೆಲ್ಲ ಸಾಧಿಸಿದ ನೀವು ನಮ್ಮ ಹೆಮ್ಮೆ. ರಾಜಮಾತೆ ಕೆಂಪನಂಜಮ್ಮಣ್ಣಿಯಾದ ನೀವು ಈ ನಾಡಿನ ತಾಯಿ ಬೇರು, ಈ ನಾಡಿನ ಮುಖ್ಯ ಬೇರು, ಈ ನಾಡಿನ ತಾಯಿ ಬೇರು. ಅಮ್ಮ ತಾಯಿ ರಾಜಮಾತೆ, ತಾಯಿ ರಾಜಮಾತೆ. ಅಮ್ಮ ರಾಜಮಾತೆ, ರಾಜ್ಯದಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಮಳೆಯಾಗುತ್ತಿಲ್ಲ. ಮಳೆ ಇಲ್ಲದೆ ಭೂಮಿ ಬರಡಾಗಿದೆ. ದನ ಕರುಗಳಿಗೆ ನೀರಿನ ಅಭಾವವಾಗಿದೆ. ಕುಡಿಯಲು ನೀರು ಸಿಗುತ್ತಿಲ್ಲ. ಕುಟುಂಬಗಳು ಸಂಕಷ್ಟ ಪರಿಸ್ಥಿತಿ ಅನುಭವಿಸುತ್ತಿದ್ದು ಜೀವನಾಧಾರಕ್ಕೆ ಪರದಾಡುವಂತಾಗಿದೆ ತಾಯಿ. ಹೌದು ತಾಯಿ, ಹೌದು. ಕುಡಿಯುವ ನೀರಿಗೂ ಸಹ ಹಾಹಾಕಾರವಾಗಿದೆ. ಬಿತ್ತಿದ ಬೆಳೆಯೂ ಸಹ ಒಣಗುತ್ತಿವೆ. ರಾಜ್ಯಕ್ಕೆ ಸಂಕಷ್ಟ ಎದುರಾಗಿದೆ ತಾಯಿ, ಎದುರಾಗಿದೆ. ತಾಯಿ, ನಿಮ್ಮನ್ನೇ ನಂಬಿ ಬಂದಿದ್ದೀವಿ. ದಯಮಾಡಿ ದಾರಿ ತೋರಿ ತಾಯಿ, ದಯಮಾಡಿ ದಾರಿ ತೋರಿ. ನಮ್ಮನ್ನ ಉಳಿಸಿ ತಾಯಿ, ಉಳಿಸಿ. ಮಂತ್ರಿಗಳೇ, ಏನಿದ ಸಮಸ್ಯೆ? ಈ ವಿಷಯವನ್ನ ಇಲ್ಲಿಯವರೆಗೆ ನಮ್ಮ ಗಮನಕ್ಕೆ ಏಕೆ ತಂದಿರುವುದಿಲ್ಲ? ಹೌದು ತಾಯಿ, ಕ್ಷಮೆ ಇರಲಿ. ನಿಮ್ಮ ಗಮನಕ್ಕೆ ತರದೇ ಇರುವುದಕ್ಕೆ ಕ್ಷಮೆ ಯಾಚಿಸುತ್ತೇನೆ. ಮತ್ತು ಈ ಸಮಸ್ಯೆಯನ್ನು ಆಲಿಸಿದಾಗ
ಅದರ ಪರಿಹಾರಕ್ಕಾಗಿ ನಮ್ಮ ಆಸ್ಥಾನದ ಹಿರಿಕರ ಜೊತೆ ಸಭೆಯ ಚಿಂತಕರ ಜೊತೆ ಚರ್ಚಿಸಿದಾಗ ಸೂಕ್ತ ಪರಿಹಾರ ದೊರೆತಿದೆ ಮಹಾರಾಣಿ. ಏನದು ಮಂತ್ರಿಗಳೇ? ನಮ್ಮ ನಾಡಿನಲ್ಲಿ ಕಾವೇರಿ ನದಿಯು ನಿರಾಳವಾಗಿ ಹರಿಯುತ್ತಿಗಳು. ಆ ನದಿಗೆ ಮಾರಿ ಕಣಿವೆ ಕಾಲುವೆ ನಿರ್ಮಾಣ ಮಾಡಿ ಅಡ್ಡಲಾಗಿ ಆಣೆಕಟ್ಟು ಕಟ್ಟಿ ನೀರನ್ನು ತಡೆ ಹಿಡಿದರೆ ಅದನ್ನು ನಮ್ಮ ಸಂಸ್ಥಾನದ ಪ್ರಜೆಗಳ ವ್ಯವಸಾಯಕ್ಕಾಗಿ ಬಳಸುತ್ತಾರೆ ಮತ್ತು ಅಂತರ್ಜಲ ಸುಧಾರಿಸುತ್ತದೆ. ಅದರೊಂದಿಗೆ ನಮ್ಮ ರೈತರ ಸಂಕಷ್ಟಗಳು ದೂರವಾಗುತ್ತವೆ ಮಹಾತಾಯಿ. ಹೌದಾ ಮಂತ್ರಿಗಳೇ? ಸಾಮ್ರಾಜ್ಯದ ಪ್ರಜೆಗಳ ಏಳಿಗೆಯನ್ನು ಬಯಸುವುದು, ಅವರ ಸುಖ ದುಃಖದಲ್ಲಿ ಜೊತೆಯಾಗುವುದು, ಅವರ ಜೀವನಕ್ಕೆ ಆಧಾರವಾಗುವುದು ಮೈಸೂರು ಸಂಸ್ಥಾನದ ಆದ್ಯ ಕರ್ತವ್ಯ. ನೀವು ಹೇಳಿದ ಮಾತು 100ಕ್ಕೆ 100ರಷ್ಟು ನಿಜ. ನೀವು ಚಿಂತಿಸಿದ ಉಪಾಯ ಸಮರ್ಥವಾದದ್ದೇ. ಈ ನದಿಯು ನಮ್ಮ ಜೀವನಾಡಿ. ಅದು ಹರಿಯಬೇಕು, ಬೆಳೆಯಬೇಕು. ನಾನು ಲೋಕ ಕಲ್ಯಾಣದ ಕಾರ್ಯಕ್ಕೆ ಶಕ್ತಿ ತುಂಬುತ್ತೇನೆ. ನಾನು ಧನವನ್ನ ಕೊಡುತ್ತೇನೆ, ನೀವು ಕರ್ಮವನ್ನ ಮಾಡಿ. ಆಯ್ತು ತಾಯಿ, ನಿಮ್ಮ ಅಪ್ಪಣೆಯಂತೆ ಪ್ರಜೆಗಳ ಹಿತಾಸಕ್ತಿಗಾಗಿ ಈ ತಕ್ಷಣದಿಂದಲೇ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇವೆ. ಈ ದಿನವೇ ಮದ್ರಾಸ್ ಬ್ರಿಟಿಷ್ ಸರ್ಕಾರದ ಕಚೇರಿಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಆಗಬೇಕಾದ ಕಾರ್ಯದ ಕಡೆಗೆ ಗಮನ ಹರಿಸುತ್ತೇವೆ. Rajamata, dam building needs tax and permission. Your people must pay and no construction. ಏನ್ ಹೇಳ್ತಾ ಇದ್ದೀರಾ? ಏನಿದು ನಿಮ್ಮ ದುರಹಂಕಾರ? ನದಿಯ ನೀರು ಜನರ ಹಕ್ಕು, ಅದಕ್ಕೆ ತೆರಿಗೆ ಏಕೆ? ಇದು ವ್ಯಾಪಾರ ಅಲ್ಲ, ಜನರ ಜೀವನದ ಪ್ರಶ್ನೆ. ತೆರಿಗೆ ಬೇಕಾ? ತೆರಿಗೆ ಇದು ನನ್ನ ಆಭರಣ. ನಾವು ಪ್ರಜೆಗಳ ಹಿತಾಸಕ್ತಿಗಾಗಿ, ಅವರ ಜೀವನಾಧಾರಕ್ಕಾಗಿ ನಮ್ಮ ಜೀವನವನ್ನೇ ಪಡವಿಡುತ್ತೇವೆ. ನೀರಿಗಾಗಿ ತೆರಿಗೆಯಂತೆ ತೆರಿಗೆ. ತೆಗೆದುಕೊಳ್ಳಿ ಇದನ್ನ. ಆಣೆಕಟ್ಟು ನೀಡಲು ಅನುಮತಿ ನೀಡಿ. This much gold for common people. The Indians are most emotional fools. ಏ ಅಧಿಕಾರಿ, ಪ್ರಜೆಗಳು ಪ್ರೀತಿಯಿಂದ ತೋರಿದ್ದನ್ನ ತಲೆ ಮೇಲೆ ಹೊತ್ತು ಮಾಡ್ತೀವಿ. ನಾನು ನಾಡವೃಕ್ಷದ ತಾಯಿ ಬೇರು. ಆಸೆ ಅಲ್ಲ, ನೆಮ್ಮದಿ ಇರಬೇಕು. ತಾಯಿ ಬೇರು ಸಮೃದ್ಧಿಯಾಗಿ ನೆಲದೊಳಕ್ಕೆ ಇಳಿದಷ್ಟು ರೆಂಬೆ ಕೊಂಬೆ ನಭದ ನೆತ್ತಿಯಲ್ಲಿ ಹಬ್ಬಿ ಹರಡುತ್ತವೆ. ನನ್ನ ನೆಮ್ಮದಿನೇ ನೆಲಕ್ಕೆ ನೆರಳು, ಜನಕ್ಕೆ ಸಮೃದ್ಧಿ. The great Rajamata, hats up to you. ಭವತಿ ಭಿಕ್ಷಾಂ ದೇಹಿ ಶಂಭೋ ಶಂಕರ ಹರ ಹರ ಮಹಾದೇವ್. ರಾಜಮಾತೆ, ಕೃಷ್ಣರಾಜೇಂದ್ರಂತಹ ಘನವಾದ ವ್ಯಕ್ತಿತ್ವ ಕೆತ್ತಿದಿ. ಅದೇ ಅಲ್ಲೇನವ ತಾಯಿ ಎಂಬ ಜೀವಕ್ಕೆ ಧನ್ಯತೆ. ನಾಳೆ ಅವ ಓಡಾಡೋ ಕಡೆ ಬೆಳ್ಳಿ ಬೆಳಕು ಚೆಲ್ತಾವು. ಅವು ನಡೆದಾಡೋ ನೆಲದಲ್ಲಿ ಹಲಸು ಬೆಳೆ ಚಿಮ್ತಾವು. ಅಲ್ಲಿ ನೋಡವ, ಅವನ ವೈಭವ ಕಣ್ಣಿಗೆ ಕಾಣಿಸತೈತಿ. ಹೊಸ ಅರಮನಿ, ಲಕ್ಷ ದೀಪಗಳು ಲಕ ಬೆಳಗತೈತಿ. ಬರಡು ಭೂಮಿ ಹಸಿರು ಉದ್ಯಾನ ಆಗತೈತಿ. ಜನರು ಹಾಡಿ ಹೊಗಳತಾರು. ಕೃಷ್ಣರಾಜೇಂದ್ರ ಭೂಪ ಮನೆ ಮನೆಗಳ ದೀಪ. ಹೌದವ್ವ, ನಿನ್ನ ಮಗ ಪರಂ ಜ್ಯೋತಿ ಅದಾನ. ನಾಡು ಮೆಚ್ಚಿದ ನಾಲ್ವಡಿ ಅಂತ ಲೋಕವನ್ನ ಹೊಗಳತೈತಿ. ಅವ ರಾಜರ್ಷಿ ಅದಾನ. ಎಲ್ಲಿ ತಗೋ ನನ್ನ ಜೋಳ್ಗಿ ಮುಷ್ಟಿ ಧಾನ್ಯ ಸುರಿ, ನಾ ಹೊಂಟೆ. ಶಂಭೋ ಶಂಕರ ಹರ ಹರ ಮಹಾದೇವ್.
ಮೈಸೂರು ಸಂಸ್ಥಾನದಲ್ಲಿ ರೈತರು, ವ್ಯಾಪಾರಸ್ಥರು ತಮ್ಮ ವಾಣಿಜ್ಯ ವ್ಯವಹಾರಗಳನ್ನ ಆ ಆಸ್ಥಾನದ ವ್ಯಾಪ್ತಿಯ ಬೀದಿ ಬದಿಯಲ್ಲಿ ಕುಳಿತು ರಾತ್ರಿ ವೇಳೆಯಲ್ಲೂ ಸಹ ವ್ಯಾಪಾರ ಮಾಡುತ್ತಿದ್ದರು. ಮತ್ತು ಪ್ರಜೆಗಳ ಸಂಚಾರ ಸಮಯದಲ್ಲಿ ಎಣ್ಣೆ ದೀಪಗಳನ್ನು ಬಳಸಿಕೊಂಡು ಲ್ಯಾಟಿನ್ನಂತಹ ಸಾಧನಗಳಿಂದ ಬೆಳಕು ಹಚ್ಚಿ ಸಂಚಾರ ಮತ್ತು ವಾಣಿಜ್ಯ ವ್ಯಾಪಾರಗಳನ್ನು ಮಾಡುತ್ತಿದ್ದರು. ಅದಷ್ಟೇ ಅಲ್ಲದೆ ಆ ಪ್ರಾಂತ್ಯದ KGF ಕೋಲಾರದ ಚಿನ್ನದ ಗಣಿಯೂ ಸಹ ರಾತ್ರಿ ವೇಳೆ ನಡೆಯುತ್ತಿತ್ತು. ಅಲ್ಲಿನ ಜನರಿಗೆ ಸಂಚಾರ ಮಾಡಲು ಹಾಗೂ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡಲು ತುಂಬಾ ತೊಂದರೆಯಾಗುತ್ತಿತ್ತು. ಎಣ್ಣೆ ದೀಪ ಬಳಸುವುದು ಕಷ್ಟಕರವಾಗಿತ್ತು. ಆ ಕಷ್ಟದ ದಿನಮಾನಗಳಲ್ಲಿ ಪ್ಲೇಗ್ ಅಂತ ಮಾರಕ ರೋಗ ಗಣಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡುತ್ತಿತ್ತು. ಇದರಿಂದ ಕತ್ತಲಿನ ಜಗತ್ತಿನಲ್ಲಿ ಕೆಲಸ ಮಾಡುವುದು ತುಂಬಾ ಭಯಾನಕವಾಗಿತ್ತು. ಇಂಥ ಭಯಾನಕ ಪರಿಸ್ಥಿತಿಯಲ್ಲಿ ಅಲ್ಲಿನ ಕೂಲಿ ಕಾರ್ಮಿಕರು ಮತ್ತು ಪ್ರಜೆಗಳು ಕೆಲಸ ಮಾಡುವುದು ವಿಪರ್ಯಾಸವಾಗಿತ್ತು. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಸಾವಿರಾರು ವರುಷ ಕಳೆದರು ಸವೆಯದಂತ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆನರಸರಿಗೆ ಮಾದರಿಯಾದ ರಾಜ ಯೋಗಿಯ. ಬಂಧುಗಳೇ, ಇದೀಗ ನಾನು ವರ್ಣಿಸಿದಂಥ ಪದಗಳು ಮಹಾನ್ ಚಿಂತಕರಾದಂಥ, ಸದಾ ಪ್ರಜೆಗಳ ಹಿತ ಬಯಸುವ, ಪ್ರಜೆಗಳ ಏಳಿಗೆಗಾಗಿಯೇ ಹಗಲಿರುಳು ಶ್ರಮಿಸಿದ ಮಹಾನ್ ಮೇಧಾವಿ ಕೆಂಪನಂಜಮಣ್ಣಿಯವರ ಹೆಮ್ಮೆ ಪಡುವಂತ ನಮ್ಮ ಕನ್ನಡ ಮಣ್ಣಿನ ಹೆಮ್ಮೆಯ ಮಗ ಶ್ರೀ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಮೈಸೂರು ಸಂಸ್ಥಾನ. ಇವರು ಮಾಡಿದ ಕಾರ್ಯಗಳು ಇಂದಿಗೂ ಜೀವಂತ. ಸೂರ್ಯ ಚಂದ್ರರಿರುವವರೆಗೂ ಅಜರಾಮರ ಅಜರಾಮರ ಅಜರಾಮರ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದು ಭಾರತದ ಮೊದಲ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿತ್ತು. ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದರು. ಇದು ಭಾರತದ ಮೊದಲ ಪ್ರಾದೇಶಿಕ ವಿಶ್ವವಿದ್ಯಾಲಯದಲ್ಲಿ ಒಂದು. ಅದೇ ತರನಾಗಿ ಸಾರ್ವಜನಿಕ ಸೇವೆ ಮತ್ತು ಮೂಲಭೂತ ಸೌಕರ್ಯಗಳಲ್ಲಿ ಶುದ್ಧ ಕುಡಿಯುವ ನೀರು ಹಾಗೂ ವಿದ್ಯುತ್ ಸರಬರಾಜು ಯೋಜನೆಗಳನ್ನು ಇಷ್ಟೇ ಅಲ್ಲದೆ ಹಲವಾರು ಯೋಜನೆಗಳನ್ನು ತಂದರು. ಅದರಲ್ಲಿ ಪ್ರಮುಖವಾಗಿ ಜಲವಿದ್ಯುತ್ ಯೋಜನೆ ಆಗಸ್ಟ್ 5, 1905 ಏಷ್ಯಾ ಖಂಡದಲ್ಲೇ ಪ್ರಥಮ ಭಾರತದಲ್ಲಿ, ಅದರಲ್ಲಿ ಕರ್ನಾಟಕದ KR ಮಾರ್ಕೆಟ್ನಲ್ಲಿ ಮೊದಲ ವಿದ್ಯುತ್ ಬೀದಿ ದೀಪ ಬಳಕೆ ತಂದದ್ದು ಹಿರಿಮೆ ಮತ್ತು ಕೀರ್ತಿ ಈ ಮಹಾರಾಜರಿಗೆ ಸಲ್ಲುತ್ತದೆ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಹೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂರಿ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಹೆಜ್ಜೆ ಪೂಜೆ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳ ದೂರಿ. ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನ ಮನೆಗೂ ಬೆಳಕನ್ನು ನೀಡಿದ ಜನರ ಏಳಿಗೆಗೆ ಜೀವ ಮುಡಿಬಿಟ್ಟ ರಾಜ ಋಷಿಯಾದ ದೊರೆಯ. ಕೆಲವು ದಶಕಗಳು ಕಳೆದಂತೆ, ಕಾಲಗಳು ಕಳೆದಂತೆ, ದಿನನಿತ್ಯದ ಜೀವನ ಶೈಲಿ ಬದಲಾದಂತೆ ಪ್ರಸ್ತುತ ದಿನಗಳ ಮೈಸೂರು ಸಂಸ್ಥಾನದ ಮಹನೀಯರು ಮಾಡಿದಂಥ ಕಾರ್ಯಗಳು ಇಂದಿಗೂ ಜೀವಂತವಾಗಿವೆ. ಇಂದಿನ ಈ ಆಧುನಿಕ ಯುಗದಲ್ಲಿ ತಾಂತ್ರಿಕ ದಿನಮಾನಗಳಲ್ಲಿ ವ್ಯವಸ್ಥೆಗೆ ತಕ್ಕಂತೆ ಜೀವನ ಶೈಲಿ ಬದಲಾದಂತೆ ಕಣ್ಣಿಗೆ ಕಾಣದ ಕರೆಂಟ್ ಬಳಸಿಕೊಂಡು ಆಧುನಿಕ ದೀಪ ಕಂಬಗಳನ್ನು ಬಳಸಿಕೊಂಡು ಪ್ರಸ್ತುತ ವಿದ್ಯುತ್ ಇಲಾಖೆ ಕಾರ್ಯನಿರ್ವಹಣೆ ಮಾಡುತ್ತಿದೆ. ಈ ಇಲಾಖೆಯಲ್ಲಿ ಮೇಧಾವಿ ಇಂಜಿನಿಯರ್ಗಳ ಕಾರ್ಯಶೈಲಿ, ವಿಚಾರ ಹಾಗೂ ಚಿಂತನೆಗಳು ಇಂದಿಗೂ ಹೊಸತನದರಲ್ಲಿ ಹೊಸದಾಗಿ
ಗ್ರಾಹಕರಿಗೆ ಸಮರ್ಪಕ ವಿದ್ಯುತ್ ಸೇವೆ ನೀಡಲು ವಿದ್ಯುತ್ ಇಲಾಖೆ ಬಯಸುತ್ತಿದೆ. ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕನ್ನು ಹಂಚುತ್ತಿರುವ ಇಲಾಖೆಯು ಕತ್ತಲಾದರೆ ಜಗತ್ತು ಮನೆ ಸೇರುತ್ತಿರುವಾಗ ಅಲ್ಲೊಬ್ಬ ಕಂಬದ ಮೇಲೆ ಕುಳಿತು ಬೆಳಕು ಹಂಚುವ ಕಾರ್ಯದಲ್ಲಿದ್ದ. ಅಂತ ಹೆಮ್ಮೆಯ ಪವರ್ ಮ್ಯಾನ್ಗಳಿಗೆ ಈ ಕಿರುಚಿತ್ರ ಅರ್ಪಣೆ. ನಮ್ಮ ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಬಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಇವಳೆ ಬಾಯಾರಿಕೆ ಆಗೈತಿ, ಕುಡಿಯಾಕ ಸ್ವಲ್ಪ ನೀರು ತಗೊಂಡ್ ಬಾ. ಹಾ ನೀರ ತಗೊಂಡು ಬಂದೆ ಇರ್ರಿ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸಾಗು ಅಂತಾನೆ ಫೇಲ್ ಆಗದವರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಹಾ ಬಂದು ನೋಡಿಲಿ ಕಾಲೇಜ್ ಕುಮಾರ ಹಳ್ಳಿ ಗಮಾರ. ಉಣ್ಣಾಕ ಕೊಡೋಂಗ ಉಣ್ಣಾಕ. ಯಪ್ಪ ಯಪ್ಪ ನನ್ ಮ್ಯಾಲೆ ಯಾಕೆ ನಿಮ್ಗೆ ಸ್ವಲ್ಪ ಲವ್ವ ಇಲ್ಲ? ಒಂದ್ ಸಮನಿ ಯಾವಾಗ್ಲೂ ನಾನು ಬೇಕು ಅಂತಾನೆ ಇರ್ತಿಲ್ಲ. ಬೇಕು ಅಂತ ಅಲ್ಲೋ ತಮ್ಮ, ನನಗ ದುಡ್ಯಾಗ ಆಗವತ್ತ. ನನ್ನ ವಯಸ್ಸರೇ ನೋಡ, ನೀನ ಕಾಲೇಜ್ ಅಂತಿ ತಿರುಗಾಡ್ಕೊಂತ ಅಡ್ಡಾಡ್ತಿ. ಏನು ಫೇಲ್ ಆಗ್ತೀನೋ ಏನು ಪಾಸ್ ಆಗ್ತೀನೋ ಯಾವ ಗೊತ್ತ? ಇದೆಲ್ಲ ಅವನ್ ಮಾಡ್ತಾವ್ನೆ ಅನ್ಕೊಂಡ್ರ? ಗಾಗತಿ ಸಂದಾಕಿಗಳಂತೆ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ತಾಪ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸಿ ಹೇಳವ್ರೆ. ಅವನೇನು ಟಾಪದಾಗ ಬರ್ತಾನೋ ಏನ್ ನನ್ನ ಟಾಪಿಗೆ ಕಳಿಸ್ತಾನೋ? ಹೋಗ್ಲಿ ಬಾಯ್ಲಿ, ನಂದು ನಿಂದೊಂದು ಫೋಟೋ ಇಲ್ದಂಗ ಆಗೈತಿ. ಒಂದು ಫೋಟೋ ತಕ್ಕೊಳ್ಳೋನು. ಮುಸ್ತಾಫಾಗ ಬರಾಕ್ ಹೇಳಿದನೀಗ, ಅವನು ಬರಾತಾನ. ನೀನು ಬಾ, ಒಂದು ಫೋಟೋ ತಕ್ಕೊಂಡು ಇಬ್ಬರದು. ರೆಡಿ ಯಜಮಾನ್ರೆ? ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಇಲ್ಲ ಕನಕ ಸೂರ್ಯ ವಂಶವಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋ. ಒಂದ್ ನಿಮಿಷ ಹರಿಯಪ್ಪ ಯಜಮಾನ್ರೆ. ಯಾಕೆ ಹೋಗಕ್ಕ ಅಂತದೇನಾಗೈತಿ? ಹುಡುಗಕ್ಕೆ ಯಾಕೆ ಬೇಯತಿ? ಹೋ ಬಾರೋ, ಊರಿಗೆ ಬೆಳಕು ಕೊಡೋ ಮನುಷ್ಯ ಈ ಕಡೆ ಬಂದಿಲ್ಲ. ನಿಮ್ಮ ಮನೆಯಿಂದನು ಊರಿಗೆ ಬೆಳಕು ಕೊಡೋ ಅವಕಾಶ ಬಂದೈತಿ, ಅದನ್ನ ನಿಮ್ಗೆ ತಿಳ್ಸಾಕ್ ಬಂದೇನಪ್ಪ ನಾನು. ಏನಪ್ಪ ಅಂತದ? ಏನಿಲ್ಲ ಕಾಕ, ಕರ್ನಾಟಕ ಸರ್ಕಾರದಿಂದ ಕಿರಿಯ ಪೌರಮಾನ ಹುದ್ದೆಗೆ ಅರ್ಜಿ ಅಂತ ಕರ್ದಾರ. ಅದನ್ನ ನಿಮ್ ಹುಡುಗ ತಿಳ್ಸಾಕ್ ಬಂದೇನ ನಾನು. ಮತ್ತ ಅರ್ಜಿ ಹಾಕಿದ್ರ ಫಾಯ್ದಾ ತಗೋರಿಲ್ಲ. ಹೌದ್ರಿ ಸರ, ಬಾಳ ಚಲೋ ಆತ್ ನೋಡ್ರಿ. ಯಾಕಂದ್ರ ನಾನು ನಮ್ಮ ಅಪ್ಪನ ಕಡೆಯಿಂದ ಬೇಸ್ಕೊಂಡ್ರಿ ಜೀವನ ಸಾಕಾಗಿ ಹೋಗೈತ್ರಿ ನನಗೂ. ಅದಕ್ಕ ಇವತ್ತೆಲ್ಲ ಬಿಡುದು ಬಿಟ್ರೆ ಮೊದಲು ಹೋಗಿ ಅರ್ಜಿ ಹಾಕ್ತೇನ್ರಿ ಇವತ್ತು ಹೋಗಿ. ಕಾಕ ಮತ್ತಿಲ್ಲಿ ಕಲ್ಲಪ್ಪ ಅಂತ ಯಾರದಾರು? ಅವ್ರ ಬಿಲ್ ಒಂದ್ ಬಾಕಿ ಇಟ್ಟಾರು, ತುಂಬಿಲ್ಲ. ಅವ್ರ ಮನಿ ಎಲ್ಲಿ ಬಂದ್ ಕಾಕ? ಕಲ್ಲಪ್ಪ ಇಲ್ಲೇ ಐತ್ ನೋಡು. ಬಿಲ್ ಹುಡ್ಕೊಂಡ ಉತ್ತರದ ಅಡ್ಡಾಡ್ದ ನೋಡು, ಅವಂದ ಅದ ಮನಿ ಏನೋ ನೋಡ್ದ. ನೀನೇ ಏನ್ಪಾ ಕಲ್ಲಪ್ಪ ಕಾಕ ಬಿಲ್ ಹಾಕಟ್ಟಿಲ್ಲ? ಯಾಕೆ ಪಾಲೈನ್ಮೆಂಟ್ ಸಾಹೇಬ, ಇಡೀ ಓಣಿ ಕೊಡು ಬಿಲ್ ನನಗೆ ಒಬ್ಬಗ ಕೊಟ್ಟಿ ನೋಡಿ ಈ ನಮ್ನಿ ಬಿಲ್ ಬಂದೈತಿ. ಏನು ಆಟ ಹಚ್ಚಿರಿ ನೀವು ಕೇಳ್ಬೇರ? ಸಾಕಾಗಿದ್ದು ನಿಮ್ಮ ಸಂಬಂಧ ನನಗ. ಹಂಗಲ್ಲಪ್ಪ ಕಾಕ, ಬಿಲ್ ನಾವ್ ಯಾಕೆ ಜಾಸ್ತಿ ಕೊಡೋನು? ನೀ ಎಷ್ಟು ಯೂಸ್ ಮಾಡಿರ್ತಿ ಅಷ್ಟ ನಾವ್ ಕೊಟ್ಟಿರ್ತೀವಿ ಬಿಲ್ಲ. ತಾಯಿಲಿ ಬಿಲ್ ನೋಡೋನು. ನೋಡಿಲಿ, ಗೃಹ ಜ್ಯೋತಿದೆಲ್ಲ ಮೈನಸ್ ಆಗಿ ಬರೀ 200 ರೂಪಾಯಿ ಬಿಲ್ ಬಂದಿತ್ತು ಅಷ್ಟ. ಇದೇ ನಿನಗೆ ಭಾಳ ಅಲ್ಲಪ್ಪ. ಭಾಳ ಅಲ್ಲ, 200 ರೂಪಾಯಿ ನಿನಗೆ ಸಣ್ಣದಿರ್ಬೋದ, ನನಗೆ ದೊಡ್ಡದು ಮಾರಾಯ. ಈ ನಮ್ನಿ ಬಿಲ್ ಹೆಂಗೆ ತುಂಬಿಲ್ಲ? ಆಗೋದಿಲ್ಲ, ನನ್ನ ಕೈಲಿ ಆಗೋದಿಲ್ಲ. ಕಾಕ ಮತ್ತ 60 ವ್ಯಾಟ್ ಇನ್ನು ಬಲ್ಬ್ ಅದಾವೇನ ಮನ್ಯಾಗ? ಹೌದು ಅದಾವು, ನಮ್ಮ ಮನ್ಯಾಗ ಮೊದ್ಲಿಂದ ನಾವು ಅದಾವು, ಅದನ್ನ ಯೂಸ್ ಮಾಡ್ತೀವಿ ನಾವು. ಮೊದ್ಲ ಅವನ್ನೆಲ್ಲ ತೆಗೆದೋಗಿ LED ಬಲ್ಬ್ ಯೂಸ್ ಮಾಡ. ಮತ್ತ ನೀರಿಗೀರೇನು ಕಾಸ್ತಿ ಏನು ಕಾಯಿಲೆ ದೋಸ್ತೇನ? ಅಲ್ಲೋ ಸಾಹೇಬ, ಇಂಥ ತಂಡ್ಯಾಗ ತಣ್ಣೀರ್ಲಿ ಜಳಕ ಮಾಡಿ ಶೆಟದ ಸಾಯಿ ಅಂದಿ. ಐತಿ ಒಂದು ಕಾಯಿಲೆ ಐತಿ. ಕಾಯಿಲ್ ಇಟ್ಟೇನ? ಮಳ್ಯಾಗ ಹೀಟರ್ ಬೇಕ,
ಬಿಸಿಲಾಗ ಫ್ಯಾನ್ ಬೇಕ ಇಷ್ಟೆಲ್ಲ ಯೂಸ್ ಮಾಡ್ತಿ ಮತ್ ಬಿಲ್ ನೋಡ್ರೆ ಕಡಿಮೆ ಬೇಕೇ ನಿನಗೆ? ನೋಡ್ಪ ಸಾಹೇಬ ನೀ ಬೇಕಾದ್ ಹೇಳ, ನಾ ಮಾತ್ರ ಬಿಲ್ ಕೊಡೋದಿಲ್ಲ ನೋಡು. ಆಯ್ತಪ್ಪ, ನೀ ಬಿಲ್ ಕಟ್ಟಂಗಿಲ್ಲ. ಬಾಯ್ಲಿ, ಸರ್ಕಾರದಿಂದ ನಿಮ್ಮಂತರಿಗೊಂತ ಸ್ಕೀಮ್ ಬಂದೈತಿ. ಲೈನ್ ಮ್ಯಾನ್ ಸಾಹೇಬ, ನೀ ಸ್ಕೀಮ್ ಗೀಮ್ ಮತ್ತೆಲ್ಲ ಹೇಳಿ ನನಗ ಕತಿ ಕಟ್ಟಬೇಡ. ನನ್ ಮನಿ ಸರ್ವಿಸ್ ವೈರ್ದಾಗ ಏನ್ರ ಗಾದ್ಲಾಗಿರ್ಬೇಕು, ಮೊದಲು ಅದನ್ನ ನೋಡ. ಹಂಗೇನ್ ಆಗಿರ್ದಿಲ್ಲೋಪ. ನೀ ಸ್ಕೀಮ್ ಅಂತ ಹೇಳವ ನನಗೆ ನಿನ್ ಮೇಲೆ ನಂಬಿಕೆ ಇಲ್ಲ. ಹಿಂಗ್ ಹೇಳಿ ಹೋದಾರಲ್ಲ ಬಾಳ ಮಂದಿ ಆಗ್ಯಾರು. ನೀ ಮೊದಲು ಸರ್ವಿಸ್ ವೈರ್ ನೋಡ್ ನನಗ. ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ. ಏ ಕಲ್ಲಪ್ಪ, ಏನದ ಬೆಳಿಗ್ಗೆ ಹೆಸ್ಕಂಬರ್ ಜೊತೆ ಏನ್ ಜಗಳಿಂದ? ನೋಡೋ ದೋಸ್ತ, ನನಗೆ ಎಷ್ಟು ಬಿಲ್ ಕೊಟ್ಟಾರ, ಮತ್ತ ಅದೇನೋ ಸ್ಕೀಮ್ ಅನ್ನತಾನ ಈ ಸಾಹೇಬ. ನೋಡ್ ಸಾವ್ಕಾರ, ಇವ್ರಿಗೆ ಎಷ್ಟ್ ಸಲ ಹೇಳತ್ತೇನ, ನನ್ನ ಮಾತು ಇವ್ರಿಗೆ ಅರ್ಥನ ಆಗವತ್ತ. ಅಲ್ಲೋ ಕಲ್ಲಪ್ಪ, ಹೆಸ್ಕಾಂದರ್ ಯಾಕೆ ಸುಮ್ನೆ ನಿಂಗೆ ಬಿಲ್ ಜಾಸ್ತಿ ಕೊಡ್ತಾರೋ? ಅದು ಅಲ್ದ ಆ ಸ್ಕೀಮ್ ಎಷ್ಟು ಉಪಯೋಗ ಐತಿ ಗೊತ್ತೈತಿ ನಿನಗೆ? ಅದರಿಂದ ಎಷ್ಟು ಮಂದಿ ತಮ್ಮ ಬದುಕು ಕಟ್ಕೊಂಡಾರ ಗೊತ್ತೈತಿ? ಹನುಮಂತ, ನೀ ಏನೋ ಹೇಳಾತಿಪ್ಪ, ಇದು ಕರೆ ಐತಿ ಸುಳ್ಳು ಐತಿ ಹೆಂಗ್ ನಂಬೋದು? ಛೇ ಮಾರಾಯ, ನಾ ಯಾಕೆ ನಿಂಗೆ ಸುಳ್ಳು ಹೇಳಿ? ತಗೋ ನನ್ನ ಮನಿ ಬಿಲ್ ನೋಡ್, 0 ಬಂದೈತಿಲ್ಲ. ಅದು ಅಲ್ದ ಹೆಸ್ಕಾಮ್ದವ್ರು ನನಗೆ ತಿಂಗಳ ಅಕೌಂಟಿಗೆ ರೊಕ್ಕಾನು ಹಾಕ್ತಾರ. ಹೌದಲ್ವ ಹನುಮಂತ, ನಿಂದ ಬಿಲ್ 0 ಬಂದೈತ್ಲೆ. ಆಗ ಸಾಹೇಬ್ ಸ್ಕೀಮ್ ಅನ್ನತ್ತಿದ್ ಇದ ಅನ್ನದ. ಇದು ಎಂತ ಸ್ಕೀಮ್? ಏನಿದ್ರ ಕತಿ ಹೆಂಗ ಏನದ? ಬಾ ಇಲ್ಲಿ ಕಲ್ಲಪ್ಪ, ನಿಂಗ ಹೇಳ್ತೇನೆ. ಇದು ಪ್ರಧಾನ ಮಂತ್ರಿ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆ ಅಂತ ಹೇಳಿ ಕೇಂದ್ರ ಸರ್ಕಾರದವರ ಜಾರಿಗೆ ತಗೊಂಬಂದಾರು. ಮತ್ತ ಇದು 5 ವರ್ಷಗಳ ಮರುಪಾವತಿ ಅವಧಿ, ಮುಂದಿನ 20 ವರ್ಷಗಳ ಉಚಿತ ವಿದ್ಯುತ್ ಸೌಲಭ್ಯ ಇರ್ತೈತಿ. ಮತ್ತ ಇದು 3 ಕಿಲೋವ್ಯಾಟಿಗೆ 1,80,000ದಿಂದ 2,40,000ವರೆಗೆ ಖರ್ಚು ಬರ್ತದೆ. ಮತ್ ಅದ್ರೊಳಗ ನಿಂಗೆ 78,000 ಸಬ್ಸಿಡಿ ಸಿಗತೈತಿ. 10 ವರ್ಷಗಳ ಮಿತಿಗೆ 6% ಬಡ್ಡಿ ದರದಂಗ ಬ್ಯಾಂಕ್ದಾಗ ಸಾಲಾನು ಸಿಗ್ತೈತೆ ಅದನ್ನ ಮಾಡಿಸ್ಕೊಳಕ್ ನಿನಗೆ. ನಮ್ಮ ಸೂರ್ಯ, ನಮ್ಮ ಮನೆ, ನಮ್ಮ ವಿದ್ಯುತ್, ನಿಂದು ಈ ಪರಿಸರಕ್ಕೆ ಇದೊಂದು ಕೊಡುಗೆ ಆಗ್ಲಿ. ಈಗರ ಗೊತ್ತಾದಲ್ಪ ಕಾಕ ಈ ಸ್ಕೀಮ್ ಬಗ್ಗೆ ನಿನಗ? ಹೌದು ಸಾಹೇಬ್, ಸ್ಟಾರ್ಟಿಂಗ್ ನೀನ್ ಹೇಳಿದ್ಲ ನನಗೂ ನಂಬಿಕೆ ಬಂದಿರ್ಕಿಲ್ಲ. ಯಾವಾಗ ಹನುಮಂತಂದು ಬಿಲ್ ನೋಡಿಲ್ಲ ನನಗ ಗಾಬರಿ ಆತ. PM ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ನಾ ಬಾಚೊಳ ಹೇಳ್ಕೊಟ್ಟ ನನಗ. ಸುಳ್ಳ ನಿನ್ ಜೊತೆ ಜಗಳ ಮಾಡ್ಕೋತೀನಿ ನಿಂತೀನಿ. ಸರಿ ಮೊದಲು ನಾನು ಅರ್ಜಿ ಹಾಕೊಂಡು ಇದ್ರ ಸದುಪಯೋಗ ತಗೋತ್ನ. ಕಾಕ ಚಿಗೋ, ತಮ್ಮ ಕೇಳಿಲ್ಲ, ಕುಂತವ್ರು ನಿಂತವ್ರು ದಂಡಿ ಮಠ ಎಲ್ಲಾರು ಕೇಳ್ರಿಲಿ. ನಾ ಮಾಡಿದಂಗ ನೀವು ಮಾಡಕ್ ಹೋಗ್ಬೇಡ್ರಿ. PM ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ಏನೈತ್ಲಿ ಅದ್ರ ಉಪಯೋಗ ತಗೋರಿ. ಆಯ್ತಾ ಕಲ್ಲಪ್ಪ ಕಾಕ, ನಂಗ ಟೈಮ್ ಆತು, ನಾನು ಆಫೀಸ್ ಹೋಗ್ಬೇಕು. ಸಾಹೇಬ ನಿಂದ್ರ ಆಫೀಸ್ ನಿನ್ ಜೊತೆ ನಾನು ಬರ್ತಾವ. ನಾವು ಅರ್ಜಿ ಹಾಕೋದ ಹೇಳಕ್ಕೆ ಬಾ, ನಿಂಗ ಅರ್ಜಿ ಹಾಕುದ ಹೇಳ್ತೀನಿ ಬಾ. ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ತನ್ನ ಜೀವ ಹೋದ್ರು ಮಗ ಬೇಕಂತಾಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ಹಡೆದವ್ವನ ಮ್ಯಾಲ ಇರಲ್ಯೋ ಮಗನ ಮಮತೆ ಎಂಬ ಕರುಳ. ತನ್ನ ಜೀವ ಹೋದ್ರು ಮಗ ಬೇಕಂತಾಳೋ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. ಅಜ್ಜಿ ಎಲ್ಲದೊಳಗಪ್ಪ ಈಕೆ ಅಜ್ಜಿ? ಈಕಿ ಮನಿಗೆ ಎಷ್ಟು ಸಲ ಬರೋದು? ಬಿಲ್ ತುಂಬಂಗಿಲ್ಲ, ಬಿಡಂಗಿಲ್ಲ. ನಾವಂತಿ ವಸೂಲಿ ಮಾಡಬೇಕಾಗಿತ್ತು ಮಾರಾಯ. ಅಜ್ಜಿ, ಅಜ್ಜಿ. ಯಾರ್ಪ ತಮ್ಮ? ಯಾರದ? ನೆದರೊಂದು ಕಾಣ್ವಲ್ತು, ಒಳಗ್ ಬಾಯಪ್ಪ. ಅಜ್ಜಿ, 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 ನಾವು ಹೆಸ್ಕಾಮ್ದವ್ರ. ತಿಂಗಳ ಮನಿಗೆ ಬಿಲ್ ಕೊಡಾಕ್ ಬರ್ತೇನಲ್ಲ, ಮೀಟರ್ ಇಡ್ರಿ ಗೌರೀಶ್ ಬಂದಾನ. ಹೌದು, ಬಾರಪ್ಪ ತಮ್ಮ ಬಾ. ಯಾಕೆ ಏನಾತು? ಏನ್ ಕೆಲ್ಸ ಐತಿ? ಏನಜ್ಜಿ ಆರಾಮ್ ಕುಂತಿಲ್ಲ? ಏನ್ ಆರಾಮ್ ಏನ್ ಬಿಡಪ್ಪ, ನನ್ ಮಕ್ಕಳ ನಾನ್ ನೋಡಾಕ್ ಆಗ್ಲಾರ್ದ ಬಿಟ್ಟು ಹೋಗಿದಾರ ನನ್ನ ಜೀವನ. ಕುಂತ ತಿನ್ನೋ ವಯಸ್ಸಾಗ
ದುಡ್ಕೊಂಡ್ ತಿನ್ನು ಅಂತದಾಗೈತಿಪ್ಪ. ಅದೇನ್ ಬಿಡಜ್ಜಿ, ಭಾಳ ವಿಚಾರ ಮಾಡಬಾರ್ದು, ಬಂದಂಗ ಹೋಗೋದ್ ನೋಡ. ಯಾಕಂದ್ರ ಯಾವಾಗ ಏನ್ ಹಾಕ್ಯದ್ ಗೊತ್ತಿಲ್ಲ. ಅದಕ್ಕ ನೋ BP ಬಿ ಹ್ಯಾಪಿ ಅನ್ಕೊಂತಿರೋದ. ಅದು ಖರೇನೋ ಬಿಡಪ್ಪ. ಹುಟ್ಟೋದು ಸಹಜ, ಸಾಯೋದ್ ಇಂದಲ್ಲ ನಾಳೆ ನಮ್ಗೆಲ್ಲರಿಗೂ ಐತೆ ಅನ್ನಂಗ್ ನಂದು ಬಿಡಪ್ಪ. ನೀ ಈ ಕಡೆ ಬಂದಿದ್ದಿಲ್ಲ, ಏನ್ ಕೆಲಸ ಇತ್ತು ಹೇಳು. ಅಜ್ಜಿ, ನೀವು ಮನಿ ಬಿಲ್ಲ ತುಂಬಿಲ್ಲ ನೋಡ, ಕರೆಂಟ್ ಬಿಲ್ ಬಾಕಿ ಐತೆ, ಅದಕ್ಕ ಅದನ್ನ ವಸೂಲಿ ಮಾಡಕ್ ಬಂದಾನ. ಅಯ್ಯೋ, ಈಗ ನನ್ ಕಡೆ ರೊಕ್ಕ ಇಲ್ಲೋ ಯಪ್ಪ. ಮುಂದಿನ ತಿಂಗಳು ತುಂಬಿದ್ರ ನಡೀತಿದ್ಲ, ಮುಂದಿನ ತಿಂಗಳು ತುಂಬ್ತೇನೆ ತಗೋಪ್ಪ. ಅಜ್ಜಿ, ಹಂಗ ಅನ್ಬ್ಯಾಡ್ ನೀ, ನಿಂದೇನು ಭಾಳ ಬಿಲ್ ಇಲ್ಲ, ಸ್ವಲ್ಪ ಐತೆ, ತುಂಬ್ರೆ ಚಲೋ ಆಕೇತ್ ನೋಡುವ. ಆತು ಬಿಡಪ್ಪ, ನಾಳೆ ಏನಾರೇ ಮಾಡಿ ಬಂದು ತುಂಬ್ತೇನಂತ. ಮತ್ತ ನಂದ ಮನಿದ ಲೈಟ್ ಅದು ತೆಗಿಬೇಡ ನೋಡಪ್ಪ. ಸರಿ ಆತು ಅಜ್ಜಿ, ನಾಳೆ ತನಕ ತುಂಬೇಕ. ಮತ್ತ ಮರ್ತಿ ನೆನಪದಾಗ ಇಟ್ಕೋ, ತುಂಬೇಕ, ಮತ್ ಮರಿಬೇಡ. ಇಲ್ಲೋಪ್ಪ, ಮರ್ಯಾಂಗಿಲ್ಲ. ತುಂಬ್ತೇನೆ ತಗೋ, ನಾಳೆ ತುಂಬ್ತೇನಾ? ತುಂಬ್ತೇನೆ. ಕೇಳ್ರಿ, ಕಿವಿಗೊಟ್ಟು ಕೇಳ್ರಿ, ಸರ್ಕಾರಿ ಕಚೇರಿಯಿಂದ ಒಂದು ಸಿಹಿ ಸುದ್ದಿ ತಂದಿನ್ರಪ್ಪ, ಕೇಳ್ರಿ. ಕೇಳಿದವರು ಕೇಳಿಸಿಲ್ಲ ಅಂದೇರಿ, ಕೇಳಿಸ್ಕೊಂಡವರು ಹೇಳಿಲ್ಲ ಅಂದೇರಿ. ಅದಕ್ಕೆ ಜೋರಾಗಿ ಹೇಳತ್ತೀನಿ, ಕಿವಿ ಕೊಟ್ಟು ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಒಳಗ ಗೃಹಜ್ಯೋತಿ ಜಾರಿಗೆ ತಂದಾರ. ನಿಮ್ಮ ಮನಿ ಹಳೆ ಕರೆಂಟ್ ಬಿಲ್ ತಗೊಂಡ ಅದಕ್ಕೆ ಆಧಾರ್ ಕಾರ್ಡ್ ಒಂದು ಸೇರಿಸ್ಕೊಂಡ KB ಆಫೀಸ್ ಹೋಗಿ ಅರ್ಜಿ ಹಾಕ್ಬೇಕಂದ್ರಪ್ಪ, ಕೇಳ್ರಪ್ಪ ಕೇಳಿ. ಹೇಳಿಲ್ಲಂದಿರಿ, ಕೇಳಿದವರು ಕೇಳಿಸಿಲ್ಲ ಅಂದಿರಿ, ಕೇಳಿಸ್ಕೊಂಡವರು ಹೇಳಿಲ್ಲ ಅಂದಿರಿ. ಅದಕ್ಕೆ ಜೋರಾಗಿ ಹೇಳತ್ತೀನಿ, ಕಿವಿ ಕೊಟ್ಟು ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ಅಜ್ಜಿ ಅಂತೇಳಿ ಮತ್ತೆ ಬರೋಂಗಾತ್ ನೋಡಪ್ಪ. ಅಜ್ಜಿ, ಅಜ್ಜಿ ಏನ್ ಮಾಡತ್ತೀವ? ಮತ್ತ ಬಂದಿ ಏನಪ್ಪ ನೀನ? ಎಷ್ಟು ಉಳ್ದೈತೆಪ್ಪ ನಂದು ಬಿಲ್ ತುಂಬೋದ? ನನ್ ಕಡೆ ಈಗ ರೊಕ್ಕ ಇಲ್ಲ ನೋಡಪ್ಪ, ಎಲ್ಲಿಂದ ಬಂದ್ ತುಂಬಲಿ ನಾನ? ಇಲ್ಲಜ್ಜಿ, ಇನ್ ಮ್ಯಾಲ ನೀ ಬಿಲ್ ತುಂಬೋ ಚಿಂತಿನ ಬಿಟ್ಟು ಬಿಡ, ಅದ್ರ ಚಿಂತಿನ ಮಾಡ್ಬೇಡ ನೀ. ಅಯ್ಯ ಶಿವನ, ಚಿಂತೆ ಮಾಡ್ಬೇಡ ಅಂದ್ರೆ ಹೆಂಗಿರ್ಲು ಯಪ್ಪ? ತಿಂಗಳ ಆತಂದ್ರ ಬಿಲ್ ಹಿಡ್ಕೊಂಡ್ ಬರ್ತೀನಿ, ರೊಕ್ಕ ಕಟ್ಟಂತ ಹೇಳಿ. ಚಿಂತೆ ಮಾಡ್ಲಾರ್ದ ಹೆಂಗಿರ್ಬೇಕು ಯಪ್ಪ? ಹೇಳ್ ನೋಡೋನು. ಹಂಗಲ್ಲಜ್ಜಿ, ರಾಜ್ಯ ಸರ್ಕಾರದವರ ಗೃಹಜ್ಯೋತಿ ಅನ್ನೋ ಯೋಜನೆನ ಜಾರಿಗೆ ತಂದಾರ. ಹೋದ ವರ್ಷದ ವಿದ್ಯುತ್ ಬಳಕೆ ಆಧಾರದ ಮೇಲೆ 200 ಯೂನಿಟ್ ತನಾನು ಫ್ರೀ ಕೊಡಾಕತ್ತಾರ. ಏನಂತಮ್ಮ? ಇನ್ನೊಮ್ಮೆ ಹೇಳ ನೋಡೋನು. ನೋಡಜ್ಜಿ, ಹೇಳ್ತೇನೆ ಕೇಳ. ನಮ್ಮ ರಾಜ್ಯ ಸರ್ಕಾರದವರು ಗೃಹಜ್ಯೋತಿ ಯೋಜನೆನ ಜಾರಿಗೆ ತಂದಾರ. ಉಚಿತ ಬೆಳಕು ಸುಸ್ಥಿರ ಬದುಕು ಅಂತ. ನಿಮಗಾಗಿ 200 ಯೂನಿಟ್ ತನಾನು ಫ್ರೀ ಕರೆಂಟ್ ಕೊಡತಾರ. ಹೌದೇನಪ್ಪ? ಬಹಳ ಸಂತೋಷದ ವಿಚಾರ ಹೇಳಿದ್ ನೋಡಪ್ಪ. ಈ ಕರೆಂಟ್ ಫ್ರೀ ಆತಂದ್ರ ಅದ ರೊಕ್ಕ ಉಳಿತೈತ್ ನಂಗ. ಅದ ರೊಕ್ಕದಾಗನ ನನ್ನ ಗುಳಿಗಿ ಔಷಧ ಇದನ್ನೆಲ್ಲ ತಗೊಂಡ್ ಬರಕ್ ಆಕೇತ್ ನೋಡಪ್ಪ. ಆದ್ರ ಏನ್ ಮಾಡೋದು ಯಪ್ಪ, ನನಗ ನೆದ್ರ ಸರಿಯಾಗಿ ಕಾಣಂಗಿಲ್ಲ. ವಯಸ್ಸಾತ್ ನೋಡ, ನಡ್ದಾಡಕ್ಕೂ ಬಾಳ ತ್ರಾಸ ಆಕೈತೆ ಯಪ್ಪ. ಇದನ್ನೆಲ್ಲ ಮಾಡಕ್ ನಾ ಎಲ್ಲಿ ಹೋಗ್ಲಿ? ಅಜ್ಜಿ, ನೀ ಏನ್ ತ್ರಾಸ ತಗೋಬೇಡ. ನಿಂದೊಂದು ಆಧಾರ್ ಕಾರ್ಡ ಮತ್ ಲೈಟ್ ಬಿಲ್ಲ ತಂದು ಕೊಡು, ನಾ ಅದನ್ನ ಅರ್ಜಿ ಹಾಕ್ಯಾಸ ನಿಂಗೆ ಫ್ರೀ ಮಾಡಿಸ್ಕೊಡ್ತೇನೆ. ಬಹಳ ಸಂತೋಷ ಆತ್ ನೋಡಪ್ಪ. ಅಷ್ಟು ಮಾಡೇ ಪುಣ್ಯ ಕಟ್ಕೋ, ನಿನ್ ಹೆಂಡತಿಗೂ ಪುಣ್ಯ ಬರ್ಲಿಪ್ಪ. ಅಜ್ಜಿ, ಕೆಲಸ ಮಾಡವನ ಕರೆಂಟ್ ಫ್ರೀ ಕೊಡೋ ಸರ್ಕಾರದವ್ರ, ಆದ್ರೆ ಪುಣ್ಯ ನೋಡ್ರೆ ನನ್ನ ಹೆಂಡತಿಗೆ ಸಿಗ್ಲಿ ಅಂತಿಲ್ಲ. ಆತ್ ತಗೋ, ಇರ್ಲಿ, ನಿಂಗೆ ಚಲೋ ಆದ್ರೆ ಅಷ್ಟೇ ಸಾಕು ನಂಗೆ. ನಾ ಬರ್ಲಿ ಏನ? ಬರ್ತೇನಾ? ಸರ್, ಪೋಸ್ಟ್ ಯಾರಿದ್ರಿ ಮನ್ಯಾಗ? ಪೋಸ್ಟ್ ಬಂದೈತ್ರಿ. ಬನ್ನಿ ತಡಿಪ ತಮ್ಮ, ಬನ್ನಿ. ಏನಪ್ಪಾ ತಮ್ಮ, ಏನಿದ? ಏನು ಪೋಸ್ಟ? ಏನಿಲ್ರಿ ಸರ, ಒಂದ ಲೆಟರ್ ಬಂದೈತಿ. ಲೆಟರ್ ಬಂದೈತಿ? ಈ ಟೈಮ್ದಾಗ ಯಾರು ಮಾರ ನನಗ್ ಲೆಟರ್ ಬರ್ಯಾರ? ಇದ್ರು ಇರ್ಬೇಕು, ಯಾವ್ದೋ ಸಾಲಿ ಹುಡುಗಿ ಬರ್ದಿರ್ಬೇಕು. ತಾತ ನೋಡೋಣ, ಯಾರು ಬರ್ದೈತಿ ನೋಡೋನು. ಸಾಹೇಬ್ರ,
ನಿಮ್ದು ಅಲ್ರಿ ಲೆಟರ್ ಬಂದಿದ್ದ ನಿಮ್ಮ ಹುಡುಗಂದೈತೆ. ನಮ್ ಹುಡುಗಂದ ಅನ್ಕೊಂಡಿನ್ನ ಆ ಮಗಂದ ಏನೋ ಕಿತಾಪತಿ ಇರ್ತೈತಿ ಅಂತ ಹೇಳಿ. ನಾನು ಅದ ಈ ವಯಸ್ಸಿನಾಗ ನನಗೆ ಯಾವ ಲೆಟರ್ ಬರ್ತೈತಿ, ಆ ಮಗ ಏನೋ ಮಾಡಿರ್ಬೇಕು, ಅದಕ್ಕ ಬಂದೈತಿ ಈ ಲೆಟರ್ ಮನಿಗೆ. ಇವಳೇ ಎಲ್ಲಿದಿ, ಬಾ ಇಲ್ಲಿ ನಿನ್ನ ಸುಪುತ್ರನ್ ಕರ್ಕೊಂಡ. ಸರ ಏನ್ ಕೊಡ್ರದ ಲೆಟ್ರ ನೋಡ್ತೀನ್ರಿ ನಾನು. ಯವ್ವ ನೀ ಹೇಳಿದ ಕರೆ ಆತ್ ನೋಡುವ. ಇವತ್ತಿಗೆ ನೀ ಯಾವಾಗ್ಲೂ ಹೇಳ್ತಿದ್ಲ ನಿನ್ ಮಗ ಟಾಪ್ದಾಗ ಬರ್ತಾನಂತೇಳಿ, ಇವತ್ತಿಗೆ ಅದ್ ಕರೆ ಆಗ್ಬಿಟ್ಟೈತೆ. ಎಸ್ಕಾಂ ಇಲಾಖೆ ಒಳಗ ನನಗ ಇವತ್ ನೌಕರಿ ಸಿಕ್ಕೈತೆ. ಹೌದೇನಪ್ಪ, ಅಂತೂ ದೇವ್ರು ನಮ್ ಕಂಟ್ಯಾರದ್ ನೋಡ್ರಿ ನಾನ್ ನಿಮ್ಗೆ ಹೇಳ್ತಿದ್ದಿಲ್ಲ, ನನ್ ಮಗ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಟಾಪ್ ಲೆವೆಲ್ ಹೋಗ್ತಾನ ಅಂತ ಹೇಳಿ ಇವತ್ತು ಹೋಗ್ಯಾರ ನೋಡ್ರಿ. ನಾನು ಮೊದ್ಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಯವ್ವ ಯಪ್ಪ ನನಗ ಆಶೀರ್ವಾದ ಮಾಡ್ರಿ. ನನ್ ಡಾಕ್ಯುಮೆಂಟ್ಸ್ ಎಲ್ಲ ನಾ ರೆಡಿ ಮಾಡ್ಕೋತಾನು. ನಾಳೆ ಹೋಗಿ ನಾ ಕೆಲ್ಸಕ್ಕೆ ಜಾಯಿನ್ ಆಗ್ತಾನು. ಇನ್ ಮ್ಯಾಲಿಂದ ನಾ ದುಡಿತಾನು. ನಾವೆಲ್ಲಾರು ಕೂಡಿ ಆರಾಮಿರೋನು. ನಾ ಇನ್ನು ದುಡುದ ನಿಮ್ನೆಲ್ಲಾ ಚಲೋ ನೋಡ್ಕೋತಾನು. ನಾವೆಲ್ಲಾರು ಕೂಡಿ ಆರಾಮಿರೋನು. ಸರ್ ನಮಸ್ಕಾರ ಸರ್. ನನ್ನ ಹೆಸರು ಕನಕ್ ಮೂರ್ತಿ ಅಂತ ಹೇಳಿ, ನಾ ಇಲ್ಲೇ ಸುತ್ತಗಟ್ಟಿಂದ ಬಂದನ್ ಸರ್. ಹೊಸ ಅಪಾಯಿಂಟ್ಮೆಂಟ್ ಸರ್. ನಮಸ್ಕಾರಪ್ಪ, ನೀನೇ ಏನು ಹೊಸ ಅಪಾಯಿಂಟ್ಮೆಂಟ್? ತಾಯಿಲಿಂದ ಆರ್ಡರ್ ಕಾಪಿ ತಾಯಿಲ್ ನೋಡುನು. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಎಸ್ಕಾಂ. ನೋಡ್ಪಾ ತಮ್ಮ, ನೀ ಇನ್ನೂ ಭಾಳ ಹೆಂಗ್ ಕಾಣತಿ. ನಮ್ದು ಇಲಾಖೆ ಹೆಂಗೈತಪ್ಪ ಅಂತಂದ್ರ ಕಣ್ಣಿಗೆ ಕಾಣದ ಕರೆಂಟ್ ಜೊತೆ ಕೆಲಸ ಮಾಡ್ಬೇಕಾಕೈತಿ. ಒಂದ್ ಸಲ ನೀ ಏನಾರೇ ತಪ್ಪು ಮಾಡಿದಿ, ಅದಕ್ಕೆ ನೀ ಹೊಳ್ಳಿ ಸಾರಿ ಅಂದ್ರೂ ನೀನ್ ಹೋದ್ ಜೀವ ವಾಪಸ್ ಬರಂಗಿಲ್ಲ. ದಯಮಾಡಿ ನಂದೊಂದು ಕಿವಿ ಮಾತು ಏನಪ್ಪಾ ಅಂತಂದ್ರ, ಈ ಕೆಲಸ ಅಂತ ಮಾಡುವಂತ ಸಂದರ್ಭದಾಗ ಹಲವಾರು ಸಮಸ್ಯೆಗಳು ಬರ್ತಾವ. ಅದನ್ನೆಲ್ಲ ನೀ ಎದುರಿಸಿ ಯಾವುದೇ ಫಲಾಪೇಕ್ಷೆ ಇಲ್ಲದ ಪ್ರಾಮಾಣಿಕವಾಗಿ ನೀ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಕೊಡ್ಬೇಕು. ಮತ್ ಇನ್ನೊಂದು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರ, ನಮ್ಮ ಇಲಾಖೆ ಸುರಕ್ಷತಾ ಸಾಮಗ್ರಿಗಳನ್ನು ಕೊಟ್ಟಿರ್ತಾವ, ಅದನ್ನ ಬಳಸಿಕೊಂಡೇನೆ ನೀ ಕೆಲಸ ಮಾಡ್ಬೇಕು. ಆಲ್ ದಿ ಬೆಸ್ಟ್ ಪಾ. ಮಿಸ್ತ್ರಿ ನೀವು ಬರೀಲಿ, ಇಲ್ಲಿ ತಗೋರಿ ಡಿಸ್ಕನೆಕ್ಷನ್ ಲಿಸ್ಟ್. ಮತ್ತ ಡಿಸ್ಕನೆಕ್ಷನ್ ಮಾಡಿ ಸಾಯಂಕಾಲ ನನ್ಗೆ ಒಟ್ಟು ಪ್ರೋಗ್ರೆಸ್ ಹೇಳ್ರಿ. ಆಮೇಲೆ ಇವು ಕನಕ್ ಮೂರ್ತಿ ಅಂತೇಳಿ ಹೊಸ ಅಪಾಯಿಂಟ್ಮೆಂಟ್, ಮತ್ ಸ್ವಲ್ಪ ಸಂಭಾಳಿಸಿ ಕೆಲಸ ಕಲಿಸ್ರಿ. ಅವಾಗ ನಿಮ್ ಜೊತೆನೆ ಕರ್ಕೊಂಡು ಹೋಗ್ರಿ. ನೀನ ನನ್ ಜೊತೆ ಬಾ. ಆಮೇಲೆ ನೀವೆಲ್ಲರೂ ಮೇಂಟೆನೆನ್ಸ್ ಮಾಡ್ಕೋರಿ.
ಮತ್ತು ನೀವಿಬ್ರು ಕನ್ಸ್ಯೂಮರ್ ಕಂಪ್ಲೇಂಟ್ಸ್ ಅದು ಅಟೆಂಡ್ ಮಾಡ್ಕೊರಿ. ಆಮೇಲೆ ಅವ ಎಲ್ಲಪ್ಪ ನಾವು ಫೋನ್ ಮಾಡಿದ್ಪ, ಅವ್ನು ಏನೋ 3 phase IP ಪವರ್ ಸಪ್ಲೈ ಆಮೇಲೆ ಏನು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಹೊಸ ಅಪಾಯಿಂಟ್ಮೆಂಟ್. ನಾನು ನಿನ್ನ ಅಲ್ಲಿ ಹೋಗಿ ಬರೋಣ ನಡಿ. ನೀ ಬಾ ನನ್ನ ಜೊತೆ, ನಾವು ಅದನ್ನ ಹೋಗಿ ನೋಡ್ಕೊಂಡು ಬರೋಣ ಅಂತ. ಅಲ್ಲ ಅಲ್ರಿ, ಈ ತರ ನೀವು ನಮ್ಮ TC ಕೇಳಿ ಕಸ ಚೆಲ್ರ ನಮ್ಮ ಮಂದಿ ಹೆಂಗ್ ಕೆಲಸ ಮಾಡ್ಬೇಕು ಮ್ಯಾಲ ಹತ್ತಿ. ಆಮೇಲೆ ನಾವು ಹೇಳ್ತೇವಿ ಕಂಬಕ್ಕ ದನ ಕಟ್ಬೇಡ್ರಿ ಅಂತ ಹೇಳ್ತೇವಿ. ಹಸಿ ಅರಿವಿ ಮ್ಯಾಲ ನಮ್ ವೈರ್ ಸಮೀಪ ಒಣಗ್ ಹಾಕ್ಬೇಡ್ರಿ ಅಂತ ಹೇಳ್ತೇವಿ. ಆಮೇಲೆ ಕಂಬಕ್ಕ ಬ್ಯಾನರ್ಗಳು ಇದರಿಂದ ಜೀವ ಹೋಗ್ತಾವ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಹಾಡ್ಬೇಡ್ರಿ. ಆಯ್ತು ಸರ್, ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿರಕಿಲ್ಲ. ಇನ್ ಮ್ಯಾಲ ನಾವು ಕಸ ಚೆಲ್ಲಲ್ಲ ಇಲ್ಲಿ. ಮುಂದೆ ನಮ್ಮ ಆಜು ಬಾಜು ಮನೆಯವ್ರಿಗೆ ಹೇಳ್ತೀನಿ, ಇಲ್ಲೆಲ್ಲ TC ಅಂತ ಯಾರು ಕಸ ಚೆಲ್ಲಬೇಡ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅನ್ನ ಕೊಡುವ ದಾತ, ಜೀತ ಜೀತ ಜೀತ, ದೊರೆಗಳು ಬೆಳೆಸಿ ಭೂತ, ಬೇರೆಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ, ದೊರೆಗಳು ಬೆಳೆಸಿ ಭೂತ, ಬೇರೆಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಯಾಕ್ರಿ ಎಲ್ಲಪ್ಪ ಅವ್ರ ಏನ್ ಬೆಳಿಗ್ಗೆ ಫೋನ್ ಮಾಡಿರಿ, ವೋಲ್ಟೇಜ್ ಬರ್ವಾತು, ನಮ್ ಮೋಟರ್ ಆನ್ ಆಗ್ವತ್ತು ಅಂತ. ಏನ್ ಸಮಸ್ಯೆ, ಏನಾಗತೈತಿ? ಏನ್ ಸರ್, 1 ಅಂತ ಹೇಳ್ಬೇಕು 2 ಅಂತ ಹೇಳಿ ನಾವ್ ಏನು ಬೆಳಿ ಮಾಡ್ಬೇಕು ಬಿಡ್ಬೇಕು ಒಂದು ಗೊತ್ತಾಗತ್ತಿಲ್ಲ. ನಿಮ್ದು ವೋಲ್ಟೇಜ್ ಒಮ್ಮೆ ಹೆಚ್ಚು ಆಕೈತಿ, ಒಮ್ಮೆ ಕಡಿಮೆ ಆಕೈತಿ. ಇದಕ್ಕೊಂದು ಪರಿಹಾರ ಹೇಳಿ ಹೋಗ್ರಿ ಸರ್. ನಾವ್ ಏನ್ ಮಾಡ್ಬೇಕು ಅನ್ನೋದು ನೀವೇ ಹೇಳಿ ಹೋಗ್ರಿ. ಈಗ ನಮಗಿದ್ನ ಇದೊಂದು ಕ್ಲಿಯರ್ ಮಾಡ್ಕೊಟ್ಟು ಹೋಗ್ರಿ. ಮೇಸ್ತ್ರಿ, ಇವ್ರಿಗೆ ಕನೆಕ್ಷನ್ ನಮ್ ಟ್ರಾನ್ಸ್ಫಾರ್ಮರ್ದಿಂದ ಎಷ್ಟು ಡಿಸ್ಟೆನ್ಸ್ ಐತಿ ನೋಡ್ರಿ ಸ್ವಲ್ಪ. ಸರ ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದ್ರಲ್ಲ ಸರ್ ಇದು. ಓಹೋ ಅಂದ್ರ ಅರ್ಧ ಕಿಲೋಮೀಟರ್ ಅಂದ್ರ ಮತ್ ವೋಲ್ಟೇಜ್ ಡ್ರಾಪ್ ಆಗೋದಪ್ಪ ಇವ್ರದ. ಇದಕ್ಕ ಒಂದ್ ಶಾಶ್ವತ ಪರಿಹಾರ ಐತ್ರಿ ಎಲ್ಲಪ್ಪ ಅವ್ರ, ಅದನ್ನ ನೀವು ಮಾಡ್ಕೋಬೇಕ್ರಿ. ಸರಿ ಸರ್, ಆಯ್ತ್ರಿ. ಅದೇನ್ ಶಾಶ್ವತ ಪರಿಹಾರ ಅನ್ನತ್ತಿಲ್ಲ, ಅದನ್ನ ಹೇಳ್ರಿ, ಮಾಡೇ ಬಿಡೋಣ ಅದನ್ನು. ಅದೇನ್ಪಾ ಅಂತಂದ್ರ ಎಲ್ಲಪ್ಪ ಅವ್ರ, ಕೇಂದ್ರ ಸರ್ಕಾರದಿಂದ PM ಕುಸುಂಬಿ ಅಂತ ಹೇಳಿ ಒಂದು ಯೋಜನೆ ಜಾರಿಗೆ ಬಂದೈತಿ. ಅದ್ರೊಳಗ ಸೋಲಾರ್ ಪಂಪ್ ಸೆಟ್ ನಿಮಗ ಹೊಲ್ದಾಗ ಹಾಕಿ ಕೊಡ್ತಾರ. ಅದು ನಿಮಗ್ ಬಹಳ ಅನುಕೂಲ ಐತ್ರಿ ಎಲ್ಲಪ್ಪ ಅವ್ರ. ಮತ್ತ ಹೆಂಗೈತಿ, ನೀವು ನಮ್ಮ ಹೆಸ್ಕಾಂನಿಂದ 3 phase ಟೈಮಿಂಗ್ ಕಾಯುವ ಅವಶ್ಯಕತೆ ಇಲ್ಲ. ಬೆಳಗ್ಗೆ 8 ಗಂಟೆಗೆ ಹೋಗಿ ನೀವು 6 ಗಂಟೆ ತನಕ ನೀರು ಹಚ್ಕೋಬಹುದ್ರಿ. ಮತ್ತ 6 ಗಂಟೆ ಮೇಲೆ ನೀವು ಒಂದು ಸಿಂಗಲ್ ಬಲ್ಬನ್ನು ಅದ್ರ ಮೇಲೆ ಯೂಸ್ ಮಾಡ್ಕೋಬಹುದ್ರಿ. ಮತ್ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು ನಿಮ್ಗೆ ಭಾಳ ಸೇಫ್ಟಿ ಐತಿ ನೋಡ್ರಿ ಎಲ್ಲಪ್ಪ ಅವ್ರ. ಅದು ಸಬ್ಸಿಡಿನೂ ಐತಿ. ರಾಜ್ಯ ಸರ್ಕಾರದಿಂದ 50%, ಕೇಂದ್ರ ಸರ್ಕಾರದಿಂದ 30%, ಇನ್ನು ಉಳಿದಿದ್ದು 20% ರೈತರು ತುಂಬಬೇಕ. ಹಿಂಗಾಗಿ ಅದ್ರ ನೀವು ಸದುಪಯೋಗ ತಗೊಂಡು ಇದನ್ನ ಸೋಲಾರ್ ಪ್ಯಾನಲ್ ನೀವು ಹಾಕೊಂಡ್ರಿಪ್ಪ ಅಂತಂದ್ರ ನಿಮಗೆ ಲೈಫ್ ಲಾಂಗ್ ಇದ್ರ ಸಮಸ್ಯೆನೇ ಇರೋದಿಲ್ಲ ನೋಡ್ರಿ ಎಲ್ಲಪ್ಪ ಅವ್ರ. ಹೌದ್ರಾ ಸರ್, ಇಷ್ಟೊಂದೆಲ್ಲ ನೀವು ಹೇಳಿದಾರಂದ್ರೆ ನಾಳೆ ಹೋಗಿ ಇದಕ್ಕೆ ಅರ್ಜಿ ಹಾಕಿ ನಾ ಸೋಲಾರ್ ಒಂದ ಕುಣ್ಸ್ಕೊಂಡ್ ಬಿಡ್ತೇನೆ ಸರ್. ಇಷ್ಟು ನೀವು ನಮಗೆ ಬಂದು ಸಲಹೆ ಕೊಡ್ತೀರಿ ಅಂತಂದ್ರೆ ಇದನ್ನ ನಾಳೆ ನಾನು ಮರಿಲ್ದನ ಮಾಡ್ಸ್ಕೊತೇನೆ ಸರ್. ಹಲೋ, ಎಸ್ಕಾಮ್ದವ್ರೇನ್ರಿ? ಹೌದ್ರಿ, ಹೇಳ್ರಿ. ಅಲ್ರಿ, ಸಿಪೇಡ್ ಗ್ರೌಂಡ್ದಾಗ ವಸ್ತು ಪ್ರದರ್ಶನ ಐತಿ. ಇಂಥ ಟೈಮ್ದಾಗ ಕರೆಂಟ್ ತೆಗದ್ರೆ ಹೆಂಗ್ರಿ? ನಾ ನೋಡ್ರಿ ಜೋಶೋಳನ ಹೆಡ್ರ ಮಕ್ಕಳ ಎಲ್ಲಾ ಕರ್ಕೊಂಡ್ ಬಂದಿನಿ. ನನ್ನ ಮಗ ನೋಡಿರೋ ಜೇಕ್ ಆಡ್ತಾನ, ಇನ್ನೊಂದ್ಸಲ ಪಡಿ ಬುರಿತಿದ್ನು ಅಂತಾನ. ಇಂಥ ಕತ್ಲ ಎಲ್ಲಿ ಕಳ್ಸು ನಾವ್ನ? ಸಾಹೇಬ್ರ ಎಷ್ಟೊತ್ತಾಗೈತಿ ಹೇಳ್ರಿ ಕರೆಂಟ್ ಬರಾಕ? ಬರ್ತೈತ್ರಿ, ಒಂದ್ 10 ನಿಮಿಷ ನಮ್ಮ ಸಿಬ್ಬಂದಿನ ಕಳಿಸಿ ಅಟೆಂಡ್ ಮಾಡ್ಸೇನ್ರಿ. ಸ್ವಲ್ಪ ಸಮಾಧಾನ ರೀ ಪ್ಲೀಸ್. ಹಲೋ, KB ಏನ್ರಿ ಇದ? ರೀ, RCB ಫೈನಲ್ ಮ್ಯಾಚ್ ಐತ್ರಿ ಸಾಹೇಬ್ರ. ನೀವು ಏನ್ ಇಂಥ ಟೈಮ್ದಾಗ ನೀವು ಕರೆಂಟ್ ತೆಗ್ದಿರ್ಲ? ಸ್ವಲ್ಪ ಜಲ್ದಿ ಕರೆಂಟ್ ಹಾಕ್ರಿ ಸಾಹೇಬ್ರ. ಆಯ್ತಾಯ್ತು ಸರ, ಸ್ವಲ್ಪ ಲೈನ್ ಟ್ರಿಪ್ ಆಗೈತಿ, ಒಂದ್ 5 ನಿಮಿಷ ರೀ, ಚಾಲು ಮಾಡ್ತೀವ್ರಿ. ಅಯ್ಯೋ ದೇವ್ರ, ಏನಿದ ಇವತ್ತು ಈ ತರ ಗಾಳಿ ಮಳಿ ಮಿಂಚ ಗುಡುಗ ಎಲ್ಲಾ ಕೂಡಿ ಒಮ್ಮೆ ಬರತಾವಲ್ಲ ಇವ. ಈ ಪ್ರಕೃತಿನ ಒಂದು ವಿಚಿತ್ರ ನೋಡಪ್ಪ. ಯಾಕಂದ್ರ ಈ ಪ್ರಕೃತಿದ ನೆಲೆ ಇದುವರೆಗೂ ಯಾರಿಗೂ ತಿಳಿದೇನೆ ಇಲ್ಲ. ಈ ಪ್ರಕೃತಿ
ನಮ್ಮನ್ನು ಪ್ರೀತಿಸಿದ್ರ ಎಲ್ಲಾ ಜೀವರಾಶಿಗಳು ಸಂತೃಪ್ತಿಯಾಗಿರ್ತವ. ಆದ್ರ ಅದೇನಾರ ಒಮ್ಮೆ ನಮ್ಮ ವಿರುದ್ಧ ನಿಂತಿತ್ತಂತಂದ್ರ ಎಲ್ಲಾ ಜೀವರಾಶಿಗಳ್ನು ಬುಡಬೇಲ್ ಮಾಡಿ ಹೋಗಿತೈತಿ. ಅಂತಾದ್ರಾಗ ನಾವು ನೀವು ಯಾವ ಲೆಕ್ಕರಿ? ಅದಕ್ಕ ದೇವ್ರ ಕಡೆ ಪ್ರಾರ್ಥನೆ ಮಾಡಿಕೊಳ್ಳೋದು ಏನಂತಂದ್ರ ಎಲ್ಲಾ ಜೀವರಾಶಿಗಳ್ನು ಸಂತೃಪ್ತಿಯಾಗಿಡಪ್ಪ ದೇವ್ರ ಅಂತೇಳಿ ಬೇಡ್ಕೊಳ್ಳೋದಿಷ್ಟ. ಅಯ್ಯೋ ದೇವ್ರ, ನಾ ಕೆಲಸ ಮಾಡೋ ಏರಿಯಾ ಮೊದಲ ಮಲ್ನಾಡ್ ಪ್ರದೇಶ. ಇಲ್ಲಿ ನೋಡಿದ್ರ ಗಿಡ ಮರಗೋಳ ದಟ್ಟವಾಗಿನ ಅದಾವು. ಗಾಳಿ ಬೇರೆ ಜೋರಾಗಿ ಬೀಸಾತೈತಿ. ಒಮ್ಮೆ ಮಳಿ ಚಾಲು ಆತಂದ್ರ ಅದಕ್ಕೆ ಸಮಾಧಾನ ಆಗೋ ತನಕನೂ ಬಿಡುದನ ಇಲ್ಲದ. ದೇವ್ರ ಮಳಿ ಎಡ್ ಶಾಂತ ಮಾಡಿಬಿಡಪ್ಪ, ಯಾಕಂದ್ರ ನಾನು ಡ್ಯೂಟಿ ಮುಗಿಸಿ ಮನಿ ಹೋಗ್ಕನು. ಅಲ್ಲಿ ನೋಡಿದ್ರ ಮನಿ ಒಳಗ ಅವಾಗೂ ಆರಾಮಿಲ್ಲ. ಅವ್ರನ್ನ ಸ್ವಲ್ಪ ಕರ್ಕೊಂಡ ದವಾಖಾನಿಗೂ ಹೋಗೋದೈತಿ. ಹಲೋ ಕನಕಮೂರ್ತಿ. ಹೇರ್ ಸರ್. ಅಲ್ಲಿ ಸಿಪಿಡಿ ಗ್ರೌಂಡ್ದಾಗ ಏನೋ ಸಿಂಗಲ್ ಆಗೈತೆ ಅಂತ ವಸ್ತು ಪ್ರದರ್ಶನ ಐತೆ ಅನ್ನತ್ತಾರು. ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡತ್ತಾರು. ಸ್ವಲ್ಪ ನೋಡೋದ ಹೋಗಿ ಜಲ್ದಿ ಅಟೆಂಡ್ ಮಾಡಿ ಮಾತಾಡ್ ನನಗೆ. ಆಯ್ತು ಸರ್, ಅಟೆಂಡ್ ಮಾಡಿ ನಿಮಗೆ ಹೇಳ್ತೇನೆ ಸರ್. ಹಲೋ ಕನಕಪ್ಪ, ನಾ ನಿಮ್ಮ ಮನೆ ಬಾಜು ಇರ್ತಾನ ಕಲ್ಲಪ್ಪ ಮಾತಾಡೋದು. ಸ್ವಲ್ಪ ನಿಮ್ಮ ಅವ್ವಾರಿಗೆ ಸೀರಿಯಸ್ ಐತಪ್ಪ, ಹೋಗಿ ಅಡ್ಮಿಟ್ ಮಾಡಿವಿ ದವಾಖಾನೆಗ. ಸ್ವಲ್ಪ ಜಲ್ದಿ ಬಾಯಪ್ಪ. ಯಾಕ್ರಿ ಯಾವಾಗ್ಲೂ ನನ್ ಮಗನ್ ನೀವು ಬೈತಾನೇ ಇರ್ತೀರಿ? ಇವಾಗ ಒಂದು ಗ್ರಹಗತಿಗಳು ಸರಿ ಇಲ್ಲ. ಈ ಆಷಾಢ ಹೋಗಿ ಶ್ರಾವಣ ಬರ್ಲಿ, ನನ್ ಮಗ ಟಾಪದಾಗ ಬರ್ತಾನ. ನನಗ ಜೀವ ಕೊಟ್ಟ ತಾಯಿ ಆದರೂ ಜೀವನ ಕೊಟ್ಟದ್ದು ನನ್ನ ವಿದ್ಯುತ್ ಇಲಾಖೆ. ಅದಕ್ಕ ನನ್ನ ಕರ್ತವ್ಯನ ಮೊದಲು ಮಾಡ್ಕೊಂಡ ಆಮೇಲೆ ಮನೆ ಕಡೆ ಹೋದ್ರ ಆತು. ಓ, ಇದ ಟ್ರಾನ್ಸ್ಫಾರ್ಮರ್ದ ಫ್ಯೂಸ್ ಕಟ್ ಆಗಿ ಅರ್ಧ ಏರಿಯಾ ಎಲ್ಲ ಸಿಂಗಲ್ ಆಗೈತಿ. ಇದನ್ನ ಜಿಯೋಸ್ ಓಪನ್ ಮಾಡಿ ಫ್ಯೂಸ್ ಹಾಕಿ ಚಾಲೂ ಮಾಡಿನಿ ಅಂದ್ರ ಸಪ್ಲೈ ಎಲ್ಲ ಓಕೆ ಆಕೈತಿ ನೋಡಿ. ಅಯ್ಯೋ ಯಪ್ಪ ದೇವ್ರ, ಎಂತ ಅವಘಡ ಹಾಕಿತ್ತು. ಯಾಡ ಜಿಯೋಸ್ ಬ್ಲೇಡ್ ಓಪನ್ ಆಗಿದಾವು. ಒಂದು ಜಿಯೋಸ್ ಬ್ಲೇಡ್ ಓಪನ್ ಆಗಿಲ್ಲ TC ಮ್ಯಾಲ, ಹಂಗ ಮ್ಯಾಲ ಎತ್ತಿದ ನಾನ. ಯಪ್ಪ, ಇವತ್ತಿ ಹೆಲ್ಮೆಟ್ ಐತೆ ಅಂತೇಳಿ ನನ್ನ ಜೀವ ಉಳಿತು. ನಮ್ಮ ಇಲಾಖೆದವ್ರ ಇಂಥ ಸುರಕ್ಷತಾ ಸಾಮಗ್ರಿಗಳು ಕೊಟ್ಟ ನಮ್ಮಂತ ಪವರ್ ಮ್ಯಾನ್ಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರು. ಅದರ ಜೊತೆಗೆ ನಮ್ಮ ಇಲಾಖೆಯ ಹಿರಿಯ ಮೇಧಾವಿ ಅಧಿಕಾರಿಗಳ ಮಾರ್ಗದರ್ಶನ, ಅವರ ವಿಚಾರ ಶೈಲಿ ಹಾಗೂ ಚಿಂತನೆಗಳನ್ನು ಅರಿತುಕೊಂಡು ನಮ್ಮ ವಿದ್ಯುತ್ ಇಲಾಖೆಯಲ್ಲಿನ ಹಿರಿಯ ಪವರ್ ಮ್ಯಾನ್ಗಳ ಅನುಭವದ ಕಾರ್ಯಶೈಲಿಯನ್ನು ಮನದಲ್ಲಿಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗ್ತೈತಿ. ನಮ್ಮ ವಿದ್ಯುತ್ ಇಲಾಖೆಯು ನೀಡಿದಂಥ ವಿದ್ಯುತ್ ಸುರಕ್ಷತಾ ಸಾಮಗ್ರಿಗಳನ್ನು ದಿನನಿತ್ಯದ ಕೆಲಸದಲ್ಲಿ ತಪ್ಪದೇ ಉಪಯೋಗಿಸಿಕೊಂಡು ನನ್ನ ಕುಟುಂಬವನ್ನು, ನನ್ನ ಕಂಪನಿಯನ್ನು ಅಪಘಾತ ರಹಿತವಾಗಿ ಕೆಲಸ ಮಾಡಲು ನಾನು ಸಿದ್ಧನಾಗಿದ್ದೇನೆ. ಅದೇ ರೀತಿ ನಮ್ಮ ಪ್ರೀತಿಯ ಗ್ರಾಹಕರಿಗೆ ಯಾವುದೇ ಅಡಚಣೆಯಾಗದಂತೆ ಸಮರ್ಪಕವಾದ ಸಂಪೂರ್ಣ ವಿದ್ಯುತ್ ನೀಡಲು ಸರ್ವ ಸಮರ್ಥನಾಗಿದ್ದೇನೆ. ನಮ್ಮ ಇಲಾಖೆ, ನಮ್ಮ ಹೆಮ್ಮೆ, ಸದಾ ನಿಮ್ಮ ಸೇವೆಗೆ ಸಿದ್ಧ.